ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಇದು ಕಲಾ ಮಾಧ್ಯಮ, ನಾನು ಕಲಾ ಮಾಧ್ಯಮ ಪರಂ. ಸ್ನೇಹಿತರೆ, ಎರಡೂ ವಿಚಾರಗಳಿಗಾಗಿ ಈ ವಿಡಿಯೋ. ಎರಡೂ ವಿಚಾರಗಳು ಮಾಹಿತಿಯನ್ನು ಕೊಡುವುದಕ್ಕಾಗಿ ಇರುವಂಥದ್ದು, ನಮ್ಮ ಬದುಕನ್ನು ಸರಿಪಡಿಸ್ಕೊಳ್ಳೋಕ್ಕಾಗಿರುವಂತಹ ವಿಡಿಯೋ. ಅದಕ್ಕೋಸ್ಕರ ಸ್ನೇಹಿತರೆ, ಮೊಟ್ಟ ಮೊದಲನೇದು ಸಂತೋಷ್ ಕುಮಾರ್ ಎಲ್ ಎಮ್ ಅಂತ ಹೇಳಿ ನನ್ನ ಗೆಳೆಯರು ಸ್ನೇಹಿತರೆ. ಅವರು ಫೇಸ್ಬುಕ್ಕಲ್ಲಿ ಬರೀತಿರ್ತಾರೆ, ಕೆಲವು ವಿಡಿಯೋಗಳನ್ನು ಕೂಡ ಮಾಡಿ ಹಾಕ್ತಿರ್ತಾರೆ. ಒಳ್ಳೆ ಸೂಕ್ಷ್ಮ ಮನಸ್ಸಿನಿಂದ ಯೋಚಿಸ್ತಾರೆ ಅವರು ಅವರ ತಂದೆಗಾದಂತಹ ಒಂದು ನೋವಿನ ಕಥೆ. ಅದು ದುಃಖಾತ್ಮಕವಾಗಿ ದುರಂತ ಅಂತ್ಯ ಕಾಣ್ಬೋದಾಗಿತ್ತು. ಅವರ ಸಮಯ ಪ್ರಜ್ಞೆ, ಅವ್ರ ಕುಟುಂಬದವರ ಸಮಯ ಪ್ರಜ್ಞೆಯಿಂದ ಹೇಗೆ ಸುಖಾಂತ್ಯ ಆಯಿತು ಅಂತ ಅನ್ನೋದನ್ನು ನೀವು ತಿಳಿಸ್ಬೇಕು. ಏನಾಯಿತು ಅಂದರೆ ಸ್ನೇಹಿತರೆ, ಸಂತೋಷ್ ಕುಮಾರ್ ಅವರ ತಂದೆಗೆ ವಯಸ್ಸಾಗಿದೆ. ಅವರು ಮನೆಯಲ್ಲಿದ್ದಾಗ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿದೆ, ಮೈಯೆಲ್ಲ ಬೆವರು ಕಾಣಿಸ್ಕೊಂಡಿದೆ, ಕೆಲವು ತಲೆ ಸುತ್ತು, ವಾಂತಿ, ಈ ಥರ ಸೆನ್ಸೇಷನ್ ಎಲ್ಲ ಅವ್ರಿಗೆ ಕಾಣಿಸ್ಕೊಂಡಾಗ ಅವರು ತಮ್ಮ ಮನೆಯ ರಸ್ತೆಯಲ್ಲಿ ಇದ್ದಂತಹ, ಅಂದರೆ ಆ ಬಹಳ ಪ್ರಮುಖವಾದ ರಸ್ತೆಯಲ್ಲಿದ್ದಂತಹ ಒಂದು ದೊಡ್ಡ ಆಸ್ಪತ್ರೆಗೆ ಹೋದಾಗ ಅವರು ಏನೇನೋ ಪರೀಕ್ಷೆಗಳನ್ನು ಮಾಡಿ ಇದನ್ನು ಮಾಡಿ ಇದು ಏನೋ ಗ್ಯಾಸ್ಟ್ರಿಕ್ ಸಮಸ್ಯೆ ಇದು ಅಂತ ಹೇಳಿ ಒಂದಿನ ಮಾತ್ರೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಅವ್ರ ಮನೆಗೆ ಬಂದು ಮಾತ್ರೆ ತೊಗೊಂಡ್ಮೇಲೂ ಅವ್ರಿಗೆ ಹುಷಾರು ಕಂಡಿಲ್ಲ. ಮತ್ತು ಅದು ಉಲ್ಬಣಗೊಳ್ಳೋಕ್ಕೆ ಶುರುವಾದಾಗ ಅವರು ಇಲ್ಲ, ಇದನ್ನು ತೋರಿಸ್ಕೊಳ್ಳೇಬೇಕು ಅಂತ ಹೇಳಿ ಅವರು ಮೈಸೂರಿನಲ್ಲಿ ಜಯದೇವ ಆಸ್ಪತ್ರೆಯ ಬ್ರಾಂಚ್ ಇದೆ, ನಿಮಗೆ ಗೊತ್ತಿರಬಹುದು. ಹೃದ್ರೋಗಕ್ಕೆ ಸಂಬಂಧಪಟ್ಟಂತಹ ತುಂಬ ಅದ್ಭುತವಾದ ಚಿಕಿತ್ಸೆ ಸಿಗುತ್ತೆ. ಅಲ್ಲಿ ಹೋಗಿ ತೋರಿಸಿದಾಗ ತಕ್ಷಣ ವೈದ್ಯರು ಅವರೆಲ್ಲ ಅವ್ರನ್ನ ಗಮನಿಸಿ, ಅಯ್ಯೋ ಇವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಪರೀಕ್ಷೆಗಳನ್ನ, ಆಂಜಿಯೋಪ್ಲಾಸ್ಟಿ ಇತ್ಯಾದಿಯನ್ನು ಪರೀಕ್ಷೆ ಎಲ್ಲ ಮಾಡಿ ಸ್ಟಂಟ್ ಹಾಕಬೇಕು, ಒಂದು ಬ್ಲಾಕ್ ಆಗಿದೆ ಅಂತ ಹೇಳಿ ಸ್ಟಂಟ್ ಹಾಕಿ ಅವ್ರ ಜೀವ ಉಳಿಸಿದಂತಹ ಒಂದು ಘಟನೆ, ಮಾನವೀಯ ಘಟನೆ ನಡೆದಿದೆ. ಸಮಯ ಪ್ರಜ್ಞೆಯಿಂದ ಅವ್ರ ಕುಟುಂಬದವರು ಸಂತೋಷ್ ಕುಮಾರ್ ಎಲ್ಲ ಹೋಗಿ ಅವ್ರನ್ನ ಅಟೆಂಡ್ ಮಾಡಿದ್ದಕ್ಕೆ ಅವ್ರ ತಂದೆಗೆ ಆರೋಗ್ಯವಾಗಿದ್ದಾರಂತೆ. ಈ ಸುದ್ದಿ ಅವರು ಹಂಚಿಕೊಂಡ್ರು. ಅದಕ್ಕೆ ನಿಮ್ಮ ಜೊತೆ ಹೇಳಬೇಕಾಯಿತು. ಯಾಕೆ ಈ ವಿಷಯ ಹೇಳ್ತೀನಿ ಅಂತಂದರೆ, ಮನೆಯಲ್ಲಿ ಹಿರಿಯರು, ವಯಸ್ಸಾದವರು ಇದ್ದರೆ ದಯವಿಟ್ಟು ಈ ಥರದಾದಾಗ, ಹಿರಿಯರೇ ಯಾಕೆ ಇತ್ತೀಚೆಗೆ ಹೃದಯಾಘಾತ ಥರದ ಪ್ರಕರಣಗಳು ಯುವಕರಲ್ಲೂ ಯುವತಿಯರಲ್ಲೂ ಮಧ್ಯವಯಸ್ಕರಲ್ಲೂ ಕಾಣಿಸ್ಕೊತಿದ್ದಾವೆ. ಆ ರೀತಿ ಬೆವರು ಬರುವಂಥದ್ದು, ವಾಂತಿ, ತಲೆ ಸುತ್ತು ಇತ್ಯಾದಿ ಸೆನ್ಸೇಷನ್ಸ್ ಬಂದಾಗ, ಎದೆ ಹಿಡಿದಾಗೋದಾದಾಗ ದಯವಿಟ್ಟು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ, ನೀವು ನಂಬುವಂತಹ ಒಳ್ಳೆ ಆಸ್ಪತ್ರೆಗಳಿಗೆ, ಒಳ್ಳೆ ವೈದ್ಯರುಗಳಿಗೆ ತೋರಿಸ್ಕೊಳ್ಳಿ. ಯಾಕಂದರೆ ಸಮಯ ತುಂಬ ಕಡಿಮೆ ಇರುತ್ತೆ ಆ ಥರದಾದಾಗ. ಗೋಲ್ಡನ್ ಅವರ್ ಅಂತೀವಲ್ಲ, ಸೊ ಆ ಥರದ್ದು ಗೋಲ್ಡನ್ ಅವರಲ್ಲಿ ಚಿಕಿತ್ಸೆ ಸಿಕ್ಕರೆ ನನಗನ್ಸುತ್ತೆ ಇವತ್ತಿಗೂ ನಮ್ಮ ಆರಾಧ್ಯ ದೈವ ಕರ್ನಾಟಕ ರತ್ನ ಪುನೀತ್ ಸರ್ ಇರ್ತಿದ್ರೆ ಅಂತ. ಅವ್ರಿಗೆ ಡಿಲೇ ಆಗಿಬಿಡ್ತೇನೋ ಅವ್ರ ಚಿಕಿತ್ಸೆಯಲ್ಲಿ ಅಂತ ನನಗೆ ಯಾವಾಗಲೂ ಅನ್ನಿಸ್ತಿರುತ್ತೆ. ಅಷ್ಟು ದೊಡ್ಡ ಮನುಷ್ಯ ನಾವು ಕಳ್ಕೊಂಬಿಟ್ವಿ ನೋಡಿ. ಯುವಕ ಅವರು ಎಷ್ಟು 40+ ಇದ್ದಾರೆ ಅಷ್ಟೇ. ಹಾಗಾಗಿ ಎನಿವೆ, ಅನಾರೋಗ್ಯ ಅಂತ ಅನ್ನೋದು ಹೇಳಿ ಏಜ್ ನೋಡ್ಕೊಂಡು ಬರೋವಂಥ ಕಾಲ ಹೊರಟೋಗಿದೆ ಈಗ ಇಡೀ ಮನುಷ್ಯನ ಬದುಕೆ ಬೇರೆ ಆಗಿಬಿಟ್ಟಿದೆ. ಅವನು ತಿನ್ನೋ ಆಹಾರ, ಕುಡಿಯೋ ಗಾಳಿ, ಜೀವನ ಕ್ರಮ, ಚಿಂತನಾ ಕ್ರಮ ಎಲ್ಲ ಬದಲಾಗ್ಬಿಟ್ಟಿದೆ. ಐ ಥಿಂಕ್ ಎವ್ರಿಥಿಂಗ್ ಈಸ್ ಕರಪ್ಟೆಡ್. ಅದಕ್ಕೋಸ್ಕರ ಎಷ್ಟೋ ಸಮಸ್ಯೆಗಳು ಬೇಗ ಬರ್ತಿದ್ದಾವೆ. ಆದರೆ ಈ ಮೂಲಕ ನಾವು ಎಚ್ಚರಿಕೆ ಇರೋಣ ಅಂತ ಅನ್ನೋದು ಒಂದು ವಿಚಾರ. ದಯವಿಟ್ಟು ಆ ಥರದ್ದು ಬಂದಾಗ ಹೋಗಿ ತೋರಿಸ್ಕೊಳ್ಳಿ. ಆ್ಯಂಡ್ ಆಸ್ಪತ್ರೆಗಳು ನಿರ್ಲಕ್ಷ್ಯ ಮಾಡಬೇಡಿ. ಯಾವುದೋ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು ಅಂತ. ಆಮೇಲೆ ಭಾಳ ಮುಖ್ಯವಾಗಿ ಸ್ವಯಂ ವೈದ್ಯರಾಗೋದು ಬೇಡ. ನಮಗೇನೋ ಸಮಸ್ಯೆ ಆಗ್ತದೆ ಅಂದರೆ ನಮಗೆ ಇಲ್ಲ ಅಲ್ಲೋಗಿ ಒಂದು ಮಾತ್ರೆ ತೊಗೊಂಡು ಹಾಕ್ಕೊಂಡ್ಬಿಡ್ತೀನಿ, ಇಲ್ಲ ಯಾವುದೋ ಒಂದು ಸ್ಪ್ರೇ ಇದೆ ಹೊಡ್ಕೊಂಡ್ಬಿಡ್ತೀನಿ. ಇದನ್ನು ಬಿಟ್ಟು ಸ್ವಲ್ಪ ನಮ್ಮ ಆರೋಗ್ಯಕ್ಕೋಸ್ಕರ ಇಷ್ಟು ದುಡಿಯೋದು ಯಾಕೆ, ಇಷ್ಟು ಕೆಲಸ ಮಾಡೋದು ಯಾಕೆ, ಇಷ್ಟೆಲ್ಲ ಮಾಡೋದಕ್ಕೆ ಚೆನ್ನಾಗಿರ್ಬೇಕಲ್ವ, ಭಾಳ ಮುಖ್ಯ. ಎರಡನೇದು ಸ್ನೇಹಿತರೆ, ಇವತ್ತೊಂದು ಮನ ಮಿಡಿಯುವಂಥ, ಕಣ್ಣೀರು ಹಾಕುವಂಥ ಘಟನೆ ಬೆಂಗಳೂರಿನಲ್ಲೇ ನಡೆದಿದೆ. 29 ವರ್ಷದ ಹೆಣ್ಣು ಮಗಳು, ವೃತ್ತಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್, ಓದಿದಂತಹ ಹೆಣ್ಣುಮಗಳು, ತಿಳ್ಕೊಂಡಂಥ ಹೆಣ್ಣುಮಗಳು, ಸಮಾಜವನ್ನು ನೋಡಿರುವಂಥ ಹೆಣ್ಣುಮಗಳು, ಗಳಿಕೆ ದುಡಿಮೆ ಮಾಡ್ತಿದ್ದಂಥ ಹೆಣ್ಣುಮಗಳು ಬೆಂಗಳೂರಿನಲ್ಲಿ ಜ್ಯೋತಿಷಿ ಒಬ್ಬನ ಮಾತನ್ನು ನಂಬಿ ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ ಅಂತಂದರೆ ನೀವು ನಂಬ್ತೀರಾ? ಖಂಡಿತವಾಗಿಯೂ ನಂಬಬೇಕು. ದಯವಿಟ್ಟು ಇವತ್ತು ಗಮನಿಸಿ ಸುದ್ದಿಗಳನ್ನು. ಬರೀ 29 ವರ್ಷ, ಅವ್ರ ಹೆಸರು ನಾನು ಹೇಳಲ್ಲ. ಆದರೆ ಜ್ಯೋತಿಷಿ ಒಬ್ಬರ ಹತ್ರ ಹೋಗಿದ್ರಂತೆ. ಅವ್ರು ಯಾರೋ ಒಂದು ಪ್ರೀತಿಯಲ್ಲಿದ್ದರಂತೆ, ಒಂದು ಪ್ರೀತಿಯ ಒಂದು ಸಂಬಂಧದಲ್ಲಿ ಹೋಗಿ ನಮ್ಮ ಮದುವೆ ಬಗ್ಗೆ ಕೇಳಿದಾಗ, ನಿಮಗೆ ಮದುವೆ ಆಗುತ್ತೆ, ಆದರೆ ನೀವು ಅಲ್ಪಾಯುಷಿ, ಬರೀ ಮದುವೆ ಆಗಿ 2 ವರ್ಷಕ್ಕೆ ಸಮಸ್ಯೆ ಆಗಿಬಿಡುತ್ತೆ, ತೀರ್ಕೊಂಡ್ಬಿಡ್ತೀರಾ ಅಂತ ಆ ಜ್ಯೋತಿಷಿ ಹೇಳಿದ್ನಂತೆ. ಅದನ್ನು ನಂಬಿದ್ದಾರೆ ಇವರು. ಆಮೇಲೆ 9 ದಿನ ಪೂಜೆ ಕೂಡ ಮಾಡಬೇಕು ನೀವು ಅಂತಂದಾಗ ಇವರು ಅದನ್ನೂ ಮಾಡಿಸಿದ್ದಾರೆ. ಪೂಜೆ ಮಾಡ್ತಿದ್ರಂತೆ. ಇನ್ನು 7 ದಿನ ಏನೋ ಇತ್ತಂತೆ. ಆ 7 ದಿನ ಆದಾಗ, ಇನ್ನೊಂದು 2 ದಿನ ಇದ್ದಾಗ ಅವರು ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಪರಿಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಸೊ ಅದು ಭಾಳ ನೋವಿನ ಸಂಗತಿ. ಯಾಕೆ ವಿಚಾರ ಪ್ರಸ್ತಾಪಿಸ್ತಾ ಇದ್ದೇನೆ ಅಂತಂದರೆ ಸ್ನೇಹಿತರೆ, ಓದಿದವರು, ಯುವಕರು, ಯುವತಿಯರು ಯಾವ್ಯಾವುದೋ ಸಣ್ಣ ಪುಟ್ಟ ಕಾರಣಗಳಿಗೆ ಜೀವವನ್ನು ಕಳ್ಕೊಳ್ಳುವಂತಹ, ವರವಾಗಿ ಒಂದು ಗಿಫ್ಟಾಗಿ ಸಿಕ್ಕಿರುವಂತಹ ಈ ಒಂದು ವರವನ್ನು, ಜೀವ ಅನ್ನೋದೇ ಒಂದು ವರ ತಾನೇ. ನಾವು ಹುಟ್ಟಿದ್ದೀವಿ ಅನ್ನೋದೇ ನಮಗೆ ಎಲ್ಲ ಸಕಲ ಸೌಭಾಗ್ಯ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಆ ವರವನ್ನು
ಹಾಳು ಮಾಡ್ಕೋತಾ ಇರೋದು ಭಾಳ ನೋವಿನ ದುಃಖಕರ ಸಂಗತಿ. ಯಾಕೆಂತಂದ್ರೆ ನಂತರ ಕೆಲವು ಅಂಕಿಅಂಶ ಇದೆ ನಿಮ್ಗೆ ನಾನು ಹೇಳಬೇಕು ಎಷ್ಟೆಲ್ಲ ಸಮಸ್ಯೆಗಳಾಗ್ತಾಯಿದೆ ಅಂತ. ಅಂದರೆ ಯುವತಿಯರಲ್ಲಿ ಆಗ್ತಿರುವಂಥ ಸಮಸ್ಯೆ ನೋಡಿ, ಒಬ್ಬ 19 ವರ್ಷದ ಹುಡುಗ ತುರುವೇಕೆರೆಯಲ್ಲಿ ಪ್ರೀತಿ ಅಂದರೆ ಪ್ರೇಮ ಪ್ರಕರಣದ ವೈಫಲ್ಯ ಇರಬಹುದು ಅನಿಸ್ತದೆ. ಯಾಕಂದರೆ ಆತನ ಕೊನೆ ಸ್ಟೇಟಸ್ಸು ನೀನು ಚೆನ್ನಾಗಿರು ನಾನು ಹೋಗ್ತಾ ಇದ್ದೀನಿ ಬಾಯ್ ಅಂತ ಹೇಳಿ ಆ ಹುಡುಗಿಗೆ ಒಂದೇನೋ ಸ್ಟೇಟಸ್ ಏನೋ ಹಾಕಿ ತೀರ್ಕೊಂಡಿದ್ದಾನೆ. ಹುಡುಗ 19 ವರ್ಷ ಹುಡುಗ. ಇನ್ನೊಂದು IIT ಬಾಂಬೆ ನೋಡಿ, IITಲಿ ಓದೋಕ್ಕೆ IITಲಿ ಸೀಟ್ ಗಿಟ್ಸೋಕ್ಕೆ ಎಷ್ಟು ಹೊಡೆದಾಡ್ತಾರೆ, ಎಷ್ಟು ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ. ಆ IIT ಬಾಂಬೆಯಲ್ಲಿ ಓದುತ್ತಿದ್ದ ಒಬ್ಬ ಹುಡುಗ ನಮನ್ ಅಗರ್ವಾಲ್ ಅವರು ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದೇ IITಯಲ್ಲಿ ಈ ಕಳೆದ 2 ವರ್ಷಗಳಲ್ಲಿ 3-4 ಆತ್ಮಹತ್ಯೆಗಳಾಗ್ತಿದ್ದಾವಂತೆ. ಕಾರಣ ಏನು? ಶಿಕ್ಷಣ ತಜ್ಞರು, ಆಮೇಲೆ ಆ ಸಂಬಂಧಪಟ್ಟಂಥ ಮಂಡಳಿಯವರು, ಸರ್ಕಾರ, ಚಿಕಿತ್ಸಕರು, ಮನೋವೈದ್ಯರು ಯೋಚಿಸಬೇಕಾದ ವಿಚಾರ ಅಲ್ವಾ? ವಿದ್ಯಾರ್ಥಿಗಳು IITಗೆ ಸೀಟ್ ಸಿಗಬೇಕು ಅಂದರೆ ಎಷ್ಟು ಓದಿರಬೇಕು, ಎಷ್ಟು ಮೆರಿಟ್ ಇರಬೇಕು, ಇಡೀ ದೇಶ ಅದಕ್ಕೆ ಕಾಂಪೀಟ್ ಮಾಡುತ್ತೆ. ಅದರಲ್ಲಿ ಗೆದ್ದು ಅಲ್ಲಿ ಓದ್ತಿರುವಂಥ ಹುಡುಗ ಒಬ್ಬ ಆತ್ಮಹತ್ಯೆ ಮಾಡ್ಕೋತಾನೆ. ಅದಕ್ಕೆ ಮೊದಲು ಆತ್ಮಹತ್ಯೆಗಳಾಗಿದ್ದಾವೆ ಅಂತಂದರೆ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ ಸಮಸ್ಯೆ ಏನಾಗ್ತಿದೆ ಅಂತ. 3 Idiots ಸಿನಿಮಾದಲ್ಲೂ ಕೂಡ ಇದನ್ನು ಪ್ರಸ್ತಾಪಿಸಿದ್ರು ಸೂಕ್ಷ್ಮವಾಗಿ. ಸೊ ಅದನ್ನು ನಾನು ಹೇಳಬೇಕು. ಆಮೇಲೆ ನೋಡಿ, ಒಬ್ಬ ವೈದ್ಯ ವಿದ್ಯಾರ್ಥಿ ಅಂದರೆ ಮೆಡಿಕಲ್ ಸ್ಟೂಡೆಂಟ್ ಅಂದರೆ MBBS ಮುಗಿಸಿ ಅದರ ನೆಕ್ಸ್ಟ್ ಫರ್ದರ್ ಏನೋ ಇರುತ್ತಲ್ಲ ಅದನ್ನು ಓದುತ್ತಿದ್ದಂಥವರು ದಾವಣಗೆರೆಯವರಂಥವರು ಓವರ್ ಡೋಸ್ ಇಂಜೆಕ್ಷನ್ ಚುಚ್ಕೊಂಡು ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಓವರ್ ಡೋಸ್ ಇಂಜೆಕ್ಷನ್ ಇದು ಯಾವ್ದು, ನಾನು ಯಾವುದೋ ಶತಮಾನದ ಕಥೆ ಹೇಳ್ತಿಲ್ಲ, ಈ ವರ್ಷದ್ದೇ ಈ ಫೆಬ್ರವರಿ ತಿಂಗಳಲ್ಲಿ ನಡೆದಿರೋಂಥವೇ ಹೇಳ್ತಿರೋದು ನಾನು ನಿಮಗೆ. ಹಾಗಾಗಿ ಓವರ್ ಡೋಸ್ ಇಂಜೆಕ್ಷನ್ ಚುಚ್ಕೊಂಡು ತಮ್ಮ ಪ್ರಾಣವನ್ನು ತಾವು ಕಳ್ಕೊಂಡಿದ್ದಾರೆ. ಯಾಕೆ? ಅವ್ರಿಗೆ ಏನು ವಿದ್ಯೆ ಇರಲಿಲ್ವಾ, ವಿವೇಕ ಇರಲಿಲ್ವಾ, ಅಥವಾ ಅವ್ರಿಗೆ ಗೊತ್ತಿಲ್ವಾ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅದೊಂದು ಅಪರಾಧ ಮೊಟ್ಟ ಮೊದಲು, ಜೊತೆಗೆ ಮಾಡ್ಕೊಂಡ್ಮೇಲೆ ಏನಿದೆ ಅಷ್ಟೇ ಬದುಕೋ ಅದು ಗೊತ್ತಿರಲಿಲ್ವ ಅವ್ರಿಗೆ. ವೈದ್ಯರು ವೃತ್ತಿಯಲ್ಲಿ ಸಮಾಜಕ್ಕೆ ಬುದ್ಧಿ ಹೇಳಬೇಕಾದ್ರೆ, ಸಮಾಜದ ಜೀವವನ್ನು ಉಳಿಸ್ಬೇಕಾದಂಥವ್ರು ಅವ್ರು ಕಳ್ಕೊಂಡ್ರೆ, ಮತ್ತು ಈ ಸಮಾಜ ಕಲಿಸ್ತಿರುವಂಥ ಶಿಕ್ಷಣಕ್ಕೆ ಇದಕ್ಕೆಲ್ಲ ಏನು ಬೆಲೆ? ಅವ್ರು ಕಲಿತಿರುವ ಶಿಕ್ಷಣ ಅಂದರೆ ಏನು? ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಇನ್ನೊಬ್ಬರಿಗಿಂತಲೂ, ಆ ಕ್ಲಾಸಲ್ಲಿರೋರಿಗಿಂತಲೂ, ರಾಜ್ಯದಲ್ಲಿರೋರಿಗಿಂತಲೂ ಹೆಚ್ಚು ಮಾರ್ಕ್ಸ್ ತೊಗೊಂಡು ನಂಬರ್ 1 ಆಗಿಬಿಡೋದಾ? ಸಮಸ್ಯೆಗಳು ಬಂದಾಗ, ಕಷ್ಟಗಳು ಬಂದಾಗ, ಕ್ರೈಸಿಸ್ ಬಂದಾಗ ಹೇಗೆ ಅದನ್ನು ನಿಭಾಯಿಸಬೇಕು, ಹೌ ಟು ಹ್ಯಾಂಡಲ್ ಎ ಕ್ರೈಸಿಸ್, ಹೌ ಟು ಹ್ಯಾಂಡಲ್ ಎ ಪ್ರಾಬ್ಲಮ್, ಹೌ ಟು ಹ್ಯಾಂಡಲ್ ಎ ಡಿಫಿಕಲ್ಟ್ ಸಿಚುವೇಶನ್, ಇದನ್ನು ಯಾಕೆ ಕಲಿಸ್ತಿಲ್ವ ಅವು ಶಿಕ್ಷಣ ಸಂಸ್ಥೆಗಳು, ಸಮಾಜ, ವ್ಯವಸ್ಥೆ? ಇದನ್ನು ಭಾಳ ಮುಖ್ಯವಾಗಿ ಮೊಟ್ಟ ಮೊದಲು ನಾವು ಕೇಳ್ಕೊಬೇಕಾಗಿರುವಂಥ ಪ್ರಶ್ನೆ ಒಂದು. ಆಮೇಲೆ ನೋಡಿ, ಶಿವಮೊಗ್ಗ ಮೆಗಾನ್ ಆಸ್ಪತ್ರೆ ನಿಮ್ಗೆ ಗೊತ್ತು, ವಿಶ್ವಪ್ರಸಿದ್ಧ ಮೆಗಾನ್ ಆಸ್ಪತ್ರೆ. ಮೆಗಾನ್ ಅಂತವರು ಬಹಳ ಬ್ರಿಟಿಷ್ ಕಾಲದ ಒಂದು ಇದು. ಅಲ್ಲಿ ಒಬ್ಬ ಟ್ರೈನಿ ವೈದ್ಯ ಕೂಡ ತನಗೆ ನಿದ್ರೆ ಬರ್ತಿಲ್ಲ, ನನಗೆ ಅದು ಇನ್ಸೋಮ್ನಿಯ ಸಮಸ್ಯೆ ಇರುತ್ತಲ್ಲ, ನಿದ್ರೆ ಬರ್ತಿರೋದು, ಆ ಕಾರಣಕ್ಕೆ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೊಬ್ಬರು ವೈದ್ಯರು, 2ನೇ ವೈದ್ಯರ ಕೇಸ್ ಅದು. ಆಮೇಲೆ ನೋಡಿ, ಸುಹಾಸ್ ಅನ್ನೋ ಒಬ್ಬ ಹುಡುಗ, ಈ 2 ವರ್ಷದಿಂದ ಸುಹಾಸ್ ಅನ್ನೋ ಒಬ್ಬ ಹುಡುಗ ಈ ಬೆಂಗಳೂರಿನೊಂದು ಮಾಲ್ನಲ್ಲಿ 4ನೇ ಫ್ಲೋರ್ಗೆ ಹೋಗಿ ಅದ್ರ ಮೇಲಿಂದ ಬಿದ್ದು ಆತ ತನ್ನ ಪ್ರಾಣ ಕಳ್ಕೊಂಡಿದ್ದಾನೆ. ಕಾರಣ ಏನಪ್ಪ ಅಂದರೆ, ಆತ ಡಿಗ್ರಿ ಮಾಡಿದ್ದಂತೆ, ಆತನ ಕಾಲೇಜಿನ ಕ್ಯಾಂಪಸ್ ಆಯ್ಕೆ ಇರುತ್ತಲ್ಲ, ಕ್ಯಾಂಪಸ್ ಸೆಲೆಕ್ಷನ್ ಇಂಟರ್ವ್ಯೂ ಜಾಬ್ ಎಲ್ಲ, ಅದರಲ್ಲಿ ತನಗೆ ಜಾಬ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆತ ತನ್ನ ಜೀವ ಕಳ್ಕೊಂಡಿದ್ದಾನೆ. ಇಲ್ಲಿ ಮತ್ತೇನು ಶಿಕ್ಷಣ? ಬರೀ ಪಠ್ಯಪುಸ್ತಕನ, ಮಾರ್ಕ್ಸ, ರ್ಯಾಂಕ, ಮೆರಿಟ ಅಷ್ಟೇ ಕಲಿಸ್ತಿರೋದ? ಆಯ್ತಪ್ಪ, ಜಾಬ್ ಸಿಕ್ಕಿಲ್ಲ ಅಂದರೆ ಮುಂದೆ ನೀನು ಹೇಗೆ ಜಾಬ್ ಸೃಷ್ಟಿಸ್ಕೋಬೇಕು ಅಂತ ನನ್ನ ಕಲಿಸಿಲ್ವಾ? ಅಥವಾ ಆಗಲಿ ಜಾಬೇ ಸಿಕ್ಕಿಲ್ಲ ಅಂತಂದರೂ ನೀನು ಹೆದರಬೇಡ, ಧೃತಿಗೆಡಬೇಡ. ಮತ್ತು ಜಾಬ್ ಸಿಗದೇ ಇರೋದು, ಪ್ರಮೋಷನ್ ಬರದೇ ಇರೋದು, ಸ್ಯಾಲ್ರಿ ಹೈಕ್ ಆಗದೇ ಇರೋದು, ಮತ್ತು ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಡೋದು, ಇದ್ಯಾವುದು ತೀರಾ ಪ್ರಾಣನೇ ಕಳ್ಕೊಂಬಿಡುವಂಥ ದೊಡ್ಡ ಸಮಸ್ಯೆ ಅಲ್ಲ. ಅಥವಾ ಯಾವುದೋ ಒಂದು ಸಂಬಂಧದಲ್ಲಿ ಬ್ರೇಕಪ್ ಆಗಿಬಿಡುವಂಥದ್ದು, ಇನ್ನೊಂದು ಯಾವುದೋ ವಿಘಟನೆ, ಒಂದು ಡೈವರ್ಸು, ಅಥವಾ ಮಕ್ಕಳಿಗೆ ದೂರ, ಇದು ಯಾವುದೇ ಆದರೂ ಪ್ರಾಣ ಕಳ್ಕೊಳ್ಳೋಷ್ಟು ದೊಡ್ಡ ಸಮಸ್ಯೆಗಳಂತೂ ಅಲ್ವಲ್ಲ. ಈ ಬಹಳ ಸಣ್ಣ ಒಂದು ವಿಷಯ ವಿವೇಕ ನಾವು ಸಮಾಜಕ್ಕೆ ತಿಳಿಸ್ಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಮಾಡಿದೆ. ಭಾಳ ಮುಖ್ಯವಾಗಿ ಆ ಜ್ಯೋತಿಷಿಯ ಮಾತನ್ನು ನಂಬಿ ಆ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಈ ನಕಲಿ ಜ್ಯೋತಿಷಿಗಳಿಗೆ ತಕ್ಕ ಪಾಠ ಕಲಿಸುವ, ಅವು ಈ ರೀತಿ ಈ ಬೆಳಗ್ಗೆನೇ ಎದ್ದು ಎಲ್ಲರಿಗೂ ಮಾತಿನ ಮೂಲಕ ಭಯೋತ್ಪಾದನೆ ಮಾಡುವ, ಇಲ್ಲದೇ ಇರುವಂಥ ಸುಳ್ಳುಗಳನ್ನು ಹೇಳಿ ಹೆದರಿಸುವ, 108 ಪೂಜೆಗಳಿಗೆ ಹಚ್ಚುವ, ಆರ್ಥಿಕವಾಗಿಯೂ ಮುಗ್ಧ ಜನರನ್ನು ಬಲಿ ಕೊಡುವಂತಹ, ಅವರಿಗೆ ಅನೇಕ ಪ್ರಾಣಾಪಾಯಗಳನ್ನು ತಂದು ಒಡ್ಡುವಂತಹ ಈ ನಕಲಿ ಜ್ಯೋತಿಷಿಗಳ ಬಗ್ಗೆ ಕೂಡ ಸರ್ಕಾರ ಸರಿಯಾದ ಕಠಿಣ ಕ್ರಮ ತಗೋಬೇಕು. ಅಂಥವ್ರನ್ನ ದಯವಿಟ್ಟು ವಾಹಿನಿಗಳು ಕರೆದು ಕೂರಿಸ್ಬೇಡಿ. ಯಾಕಂದರೆ ನೀವು ಗಮನಿಸಿದ್ರೆ ಇತ್ತೀಚೆಗೆ ಕಮಲಾಕರ್ ಭಟ್ಟ ಅಂತನ್ನುವ ಒಬ್ಬ ಕಾಮಿ ಸ್ವಾಮಿ, ಅದ್ಯಾರೋ ಒಬ್ಬರು ಹೆಣ್ಮಗಳ ಜೊತೆಗೆ ಏನೇನೋ ಸಂಪರ್ಕ ಇಟ್ಕೊಂಡು ಆತ ಅದಕ್ಕೆ ಮೊದಲು ಬಂದು ಟಿ ವಿಗಳಲ್ಲಿ ಕೂತ್ಕೊಂಡು ದೊಡ್ಡ ಭಾಷಣ ಪುಂಗಿ ಬಿಡ್ತದೆ, ನಿಮಗೆಲ್ಲ ಗೊತ್ತಿದೆ. ಅದು ನಂಬಿದ ಮುಗ್ಧರ ಕಥೆ. ಅನೇಕ ಸ್ವಾಮೀಜಿಗಳು ಅವ್ರ ಮಕ್ಕಳುಗಳು ಇವತ್ತು ಅನೇಕ ಕರ್ಮಕಾಂಡಗಳಲ್ಲಿ ಸಿಗಾಕೋತಾ ಇರೋವಂಥದ್ದು, ಸ್ವಾಮೀಜಿಗಳು ಅವ್ರ ಆಸ್ತಿ ಅದೆಷ್ಟೆಷ್ಟೋ ಪಟ್ಟು ದೊಡ್ಡದಾಗ್ತಿರುವಂಥದ್ದು, ಇದೆಲ್ಲ ನೀವು ಗಮನಿಸಿದ್ರಿ. ಎಲ್ಲಿಂದ ಬರ್ತಿದೆ ಆಸ್ತಿ, ಹಣ ಎಲ್ಲ?
ದಯವಿಟ್ಟು ನಾವು ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾದಂತಹ ಕಾಲ, ಅನಿವಾರ್ಯ ಕಾಲ. ದಯವಿಟ್ಟು ಇದಕ್ಕೊಂದು ಸರ್ಕಾರಗಳು ಇದಕ್ಕೆ ಸ್ಪಂದಿಸಿ ಸರಿಯಾದ ಕಾನೂನು ಕ್ರಮ ಕೈಗೊಂಡಂತಹ ನಕಲಿ ಸ್ವಾಮಿಗಳನ್ನು ಜೈಲೇ ಅವರಿಗೆ ಮೂಲ ಸ್ಥಾನ, ಅಲ್ಲಿ ಇಟ್ಟಿರೋದು ಒಳ್ಳೆಯದವ್ರನ್ನ ಅಂತ ಕೇಳ್ಕೊತೀನಿ. ಉಳಿದಂತೆ ದಯವಿಟ್ಟು ಪ್ರಾಣ ಕಳ್ಕೊಳ್ಳುವಂತಹ ಎಕ್ಸ್ಟ್ರೀಮ್ ಸ್ಟೆಪ್ಸ್, ಅಂತಿಮ ಘಟ್ಟಕ್ಕೆ ಯಾರೂ ಹೋಗೋದು ಬೇಡ. ಜೀವ ಅಮೂಲ್ಯ, ಅದನ್ನು ಉಳಿಸ್ಕೊಳ್ಳೋಣ. ಅದ್ರ ಮೂಲಕ ನಾವು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋಣ, ಸಮಾಜ ಕಟ್ಟೋಣ, ನಾಡು ಕಟ್ಟೋಣ. ನಮಸ್ಕಾರ.